ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ರಜದಲ್ಲಿ ಅಥವಾ ವೀಕೆಂಡ್ಸಲ್ಲಿ ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ಪರ್ಫೆಕ್ಟ್ ಪ್ಲೇಸ್. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಒಂದು ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲೇ ಲಾಂಗೆಸ್ಟ್ 180 ಫೀಟ್ ಅಕ್ವೇರಿಯಂ ಟನಲ್ ಈಗ ನಮ್ಮ ಬೆಂಗಳೂರಿನಲ್ಲಿ ಓಪನ್ ಆಗಿದೆ. ಇದು ಅಕ್ವೇರಿಯಂ ಪ್ಯಾರಡೈಸ್ ಫನ್ ವರ್ಲ್ಡ್ ಪಕ್ಕದಲ್ಲೇ ಬರುತ್ತೆ. ಸೊ ಎಂಟರ್ ಟಿಕೆಟ್ಸನ್ನು ತಗೊಂಡು ಅಕ್ವೇರಿಯಂ ಒಳಗಡೆ ಬರ್ತಾ ಇದ್ದಂಗೆ ನೋಡೋಕ್ಕೆ ರಮಣೀಯವಾಗಿರುವಂಥ ವೆರೈಟೀಸ್ ಆಫ್ ಫಿಶಸನ್ನು ನೋಡ್ಬೋದು. ತುಂಬ ಇಷ್ಟ ಆಗಿದ್ದೇನು ಅಂದರೆ ಇಲ್ಲಿರುವಂಥ ಅಕ್ವೇರಿಯಮಲ್ಲಿ ಮಾಡಿರುವಂಥ ಅವ್ರ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಮುದ್ರದ ಒಳಗೆ ಇರುವಂಥ ಅದ್ಭುತಗಳು, ನಿಧಿಗಳು ಏನಿದೆ ಅದನ್ನು ನಾವು ಕಣ್ತುಂಬ ನೋಡಿದಷ್ಟು ಖುಷಿಯಾಗುತ್ತೆ. ಸಮುದ್ರದೊಳಗಡೆ ಗೊತ್ತಿಲ್ಲದೆ ಇರುವಂಥ ನಿಗೂಢ ವಸ್ತುಗಳು, ಒಂದು ಪ್ರಪಂಚನೇ ಇರುತ್ತಲ್ಲ, ಅದನ್ನೆಲ್ಲ ನೀವು ಇಲ್ಲಿ ಬಂದರೆ ನೋಡ್ಬೋದು. ವೆರೈಟೀಸ್ ಆಫ್ ಫಿಶಸ್ ಜೊತೆಗೆ ಅಕ್ವೇರಿಯಂ ಒಳಗಡೆ ಮಾಡಿರುವಂಥ ಇಂಟೀರಿಯರ್ ಡಿಸೈನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಸೊ ಒಳಗಡೆ ಸ್ವಲ್ಪ ಎ ಸಿ ಇರೋದ್ರಿಂದ ಈ ಬಿಸಿಲುಗಾಲಕ್ಕೂ ಒಳಗಡೆ ಸ್ವಲ್ಪ ತಂಪಾಗೇ ಇತ್ತು. ವೆರೈಟೀಸ್ ಆಫ್ ಫಿಶಸ್ ಜೊತೆಗೆ ಅಲ್ಲಿನ ಇಂಟೀರಿಯರ್ಸ್, ಡೆಕೋರೇಷನ್ಸನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಂಪ್ಲೀಟಾಗಿ ನಾವು ನೋಡೋಕ್ಕೆ 1 to 1.5 hours ಬೇಕಾಗುತ್ತೆ. ನಾವು ತುಂಬ ನಿಧಾನಕ್ಕೆ ಪೇಷನ್ಸಿಂದ ನೋಡಬೇಕು ಅಂದರೆ 2 hours ಬೇಕಾಗುತ್ತೆ. ಇಲ್ಲಿರುವಂಥ ಮೈನ್ ಅಟ್ರಾಕ್ಷನ್ಸ್ ಅಂದರೆ ಇವರು ಅಕ್ವೇರಿಯಂ ಒಳಗಡೆ ಮಾಡಿರುವಂಥ ಇಂಟೀರಿಯರ್ ಡಿಸೈನ್ಸ್, ಏನ್ಷಿಯಂಟ್ ಪ್ಯಾಲೇಸ್ ಮತ್ತು ಜಂಗಲ್ ಥೀಮಲ್ಲಿ ಏನು ಅಕ್ವೇರಿಯಂ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ವೆರೈಟೀಸ್ ಆಫ್ ಫಿಶಸ್ ಏನೋ ಇದೆ, ಬಟ್ ಅದಕ್ಕೆ ಎಲ್ಲೂ ಒಂದು ನೇಮ್ ಆಗಲಿ ಅಥವಾ ಅದ್ರ ಡೀಟೇಲ್ಸ್ ಆಗಲಿ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಮಕ್ಕಳಿಗೆ ಅದು ಯಾವ ಫಿಶಸ್ಸು, ಯಾವ ಸ್ಪೀಸೀಸ್ ಅಂತ ಬರೆದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಯಾವುದೇ ಫಿಶಸ್ದು ಡೀಟೇಲ್ಸು ಎಲ್ಲೂ ಬರೆದಿಲ್ಲ, ಜಸ್ಟ್ ಅಕ್ವೇರಿಯಂ ಇದೆ. ಸೊ ಈ ರೀತಿ ಬಿಗ್ಗೆಸ್ಟ್ ಅಕ್ವೇರಿಯಮನ್ನು ನೋಡೋಕ್ಕೆ ನಾವು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಟಿಕೆಟ್ ಎಷ್ಟೇ ಖರೀದಿ ಆಗಿದ್ರೂ ಕೊಂಡ್ಕೊಂಡು ನೋಡೋದಕ್ಕೆ ಹೋಗ್ತೀವಿ. ಈಗ ನಮ್ಮ ಬೆಂಗಳೂರಿನಲ್ಲೇ ಈ ರೀತಿ ಅದ್ಭುತವಾದಂಥ ಅಕ್ವೇರಿಯಂ ಅನ್ನೋದು ಓಪನ್ ಆಗಿದೆ. ಖಂಡಿತವಾಗ್ಲೂ ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿನ ಮೇನ್ ಹೈಲೈಟ್ ಬಂದು ಇಂಟೀರಿಯರ್ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ ನೋಡೋದಕ್ಕೆ ತುಂಬಾ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ವಾಟರ್ ಫಾಲ್ಸು ಇಲ್ಲೊಂದಷ್ಟೊತ್ತು ಫೋಟೋಸ್ ಕ್ಲಿಕ್ಕಿಸ್ಕೊಂಡು ಟೈಮ್ ಪಾಸನ್ನು ಮಾಡ್ಬೋದು. ತುಂಬ ಲೈವ್ಲಿ ಆಗಿದೆ. ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಲಿಡೇಸಲ್ಲಿ ತುಂಬಾ ಕ್ರೌಡ್ ಇದ್ದೇ ಇರುತ್ತೆ. ವೀಕೆಂಡ್ಸಲ್ಲಿ ಹೋದರೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ವೀಕೆಂಡ್ಸಲ್ಲಿ ಹೋಗೋದು ಅವಾಯ್ಡ್ ಮಾಡಿ. ಆದಷ್ಟು ವೀಕ್ ಡೇಸಲ್ಲಿ ಮಾರ್ನಿಂಗ್ ಟೈಮೇ ಹೋಗೋದಕ್ಕೆ ಟ್ರೈ ಮಾಡಿ. ಆಫ್ಟರ್ನೂನ್ ಮೇಲೆ ತುಂಬಾ ಕ್ರೌಡ್ ಜಾಸ್ತಿ ಆಗೋಗುತ್ತೆ. ಪ್ರೈಸಿಂಗ್ಗೆ ಬಂದರೆ ವೀಕ್ ಡೇಸ್ ಆದರೆ 399 ಅಡಲ್ಟ್ಸ್, ಕಿಡ್ಸ್ಗಾದರೆ ಜಸ್ಟ್ 50 rupees ಕಡಿಮೆ. ಬಿಲೋ 5 years ಆದರೆ ಫ್ರೀ ಇರುತ್ತೆ. ಅದೇ ವೀಕೆಂಡ್ಸ್ ಆದರೆ 100 rupees ಜಾಸ್ತಿ ಇರುತ್ತೆ. ವೀಕೆಂಡ್ಸ್ ದಯವಿಟ್ಟು ಹೋಗಬೇಡಿ, ತುಂಬಾ ಕ್ರೌಡ್ ಇರುತ್ತೆ, ಪೀಸ್ಫುಲ್ಲಾಗಿ ನೋಡೋದಕ್ಕೆ ಆಗೋದಿಲ್ಲ. ಫೋಟೋ ಫ್ರೀಕ್ ಯಾರಿದ್ದೀರಾ ಅವ್ರಿಗಂತೂ ಫೋಟೋ ತೆಗಿಯೋಕ್ಕೆ ತುಂಬಾ ಸ್ಪಾಟ್ಸ್ ಇಲ್ಲಿ ಸಿಗುತ್ತೆ. ಫೋಟೋ ತೆಗಿತಾನೆ ತುಂಬಾ ಟೈಮ್ ಇಲ್ಲಿ ಕನ್ಸ್ಯೂಮ್ ಆಗೋಗುತ್ತೆ. ಜೊತೆಗೆ ವೆರೈಟೀಸ್ ಆಫ್ ಫಿಶಸನ್ನು ನೋಡ್ಬೋದು, ಇಂಟೀರಿಯರ್ಸ್ ನೋಡ್ಬೋದು. ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿದೆ, ಕಣ್ಣಿಗೆ ರಮಣೀಯ ಅಂತ ಹೇಳ್ಬೋದು. ಕೆಲವು ಕಡೆ ಡಿಮ್ ಲೈಟ್ ಇದೆ, ಕೆಲವು ಕಡೆ ತುಂಬ ಬ್ರೈಟ್ ಆಗಿದೆ ಓಪನ್ ಏರಿಯಾ ಎಲ್ಲ. ಮೆರೈನ್ ಲೈಫ್ ರಿಲೇಟೆಡ್ ಈ ರೀತಿ ಕಾರ್ವಿಂಗ್ಸ್ ಎಲ್ಲ ನೀವು ಅಲ್ಲಲ್ಲಿ ನೋಡ್ಬೋದು. ಡಾಲ್ಫಿನ್ಸ್ ಆಗ್ಬೋದು, ಮತ್ಸ್ಯಕನ್ಯರಾಗ್ಬೋದು, ಅಥವಾ ಜಂಗಲಲ್ಲಿರುವಂಥ ಸ್ನೇಕ್ಸ್ ಥೀಮ್ ಆಗ್ಬೋದು. ಆ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ಸು. ಇದು ಜೆಲ್ಲಿ ಫಿಶ್ಶು, ತುಂಬ ಪುಟ್ಟ ಜೆಲ್ಲಿ ಫಿಶ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಆಗಲೇ ವಾಟರ್ ಫಾಲ್ಸು ನಾವು ಮೇಲಿಂದ ನೋಡಿದ್ವಿ, ಈಗ ವಾಟರ್ ಫಾಲ್ಸನ್ನು ಪಕ್ಕದಲ್ಲೇ ಹೋಗಿ ನೋಡ್ಬೋದು. ಇದೊಂದು ಹೈಲೈಟ್ ಆಫ್ ದ ಅಕ್ವೇರಿಯಂ ಅಂತ ಹೇಳ್ಬೋದು. ಇದೊಂದು ಟೈಟಾನಿಕ್ ಶಿಪ್ ಏರಿಯಾ. ಇಲ್ಲಿ ತುಂಬಾ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಸ್ಪಾಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಏರಿಯಾ ಎಲ್ಲ ಬ್ಲೂಯಿಶ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿ ಇತ್ತು. ಇನ್ನು ಆಲ್ಮೋಸ್ಟ್ ಮೇನ್ ಅಟ್ರಾಕ್ಷನ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಇಂಡಿಯಾದಲ್ಲೇ ಲಾಂಗೆಸ್ಟ್ ಅಕ್ವೇರಿಯಂ ಟನಲ್, 180 feet ಉದ್ದ ಇದೆ. ಸೊ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಬೇರೆ ಒಂದು ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಆಗುತ್ತೆ. ಸಮುದ್ರ ಗರ್ಭದ ಒಳಗೆ ಏನೆಲ್ಲ ನಿಧಿ ಇದೆ, ಏನೆಲ್ಲ ಥಿಂಗ್ಸನ್ನು ನೀವು ನೋಡೋಕ್ಕೆ ಅಸಾಧ್ಯ ಇಲ್ಲ. ಆ ಥಿಂಗ್ಸ್ ಎಲ್ಲನೂ ಒಂದು ಮಿನಿಯೇಚರ್ ರೂಪದಲ್ಲಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಈ ಒಂದು ಟನಲನ್ನು ನೋಡೋಕ್ಕೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಸಹ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಇದು. ಸೊ ಅಕ್ವೇರಿಯಂ ಲಾಸ್ಟ್ ಪಾಯಿಂಟ್ ಇದು. ಈ ಟನಲ್ ಮುಗಿತಾ ಇದ್ದಂಗೆ ನಾವು ಎಕ್ಸಿಟ್ ಆಗಬೇಕು. ಇಲ್ಲಿಂದ ಇನ್ನೊಂದು ಒನ್ ಆಫ್ ದ ಮೈನ್ ಅಟ್ರಾಕ್ಷನ್ಸ್ ಅಂದರೆ ಮರ್ಮೇಡ್ ಶೋ.
ಸೊ ಇಲ್ಲಿ ನೀವು ನೋಡ್ಬೋದು ಇದು ಸ್ಟಿಂಗ್ರೇ ಫಿಶ್. ಇದು ಎಲ್ಲ ಕಡೆನೇ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ತುಂಬ ರೇರ್ಲಿ ಒಂದು ಸಮುದ್ರದಲ್ಲಿ ನಮಗೆ ಇದು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಒಂದು 3-4 ಸ್ಟಿಂಗ್ರೇಗಳು ಇತ್ತು ಈ ಟನಲ್ ಒಳಗಡೆ. ಸೊ ಟನಲ್ ಮುಗಿತಾ ಇದ್ದಂಗೆ ಇಲ್ಲಿಂದ ನೀವು ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗ್ತಾ ಇದ್ದಂಗೆ ನಿಮಗೆ ಅಲ್ಲೊಂದು ಕಂಪ್ಯೂಟರ್ ಸೆಕ್ಷನ್ ಸಿಗುತ್ತೆ. ಒಳಗಡೆ ಏನಾದರೂ ನೀವು ಫೋಟೋಸ್ ತೆಗೆಸ್ಕೊಂಡಿದ್ರೆ ಆ ಫೋಟೋಸನ್ನು ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ನೋಡ್ತಾ ಇರೋದು ಟನಲ್ ಔಟ್ಸೈಡು. ಇಲ್ಲಿ ನಿಮಗೆ ಒಂದು ದೊಡ್ಡ ಹಾಲ್ ಇದೆ. ಈ ಹಾಲಲ್ಲೇ ಕೂತ್ಕೋಬೇಕು ಜನಗಳೆಲ್ಲ ಮರ್ಮೇಡ್ ಶೋ ಅನ್ನು ವಾಚ್ ಮಾಡೋದಕ್ಕೆ. ಸೊ ನಾವು ಬಂದಿದ್ದಾಗ ಮರ್ಮೇಡ್ ಶೋ ಇತ್ತು, 11:45 ಅಂತ ಹೇಳಿದ್ರು. ಬಟ್ ಶೋ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ 12:45 ಆಗಿತ್ತು. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ. ಹಾಲೆಲ್ಲ ಜನ ತುಂಬ ಹೋಗೋವರೆಗೂ ಅವ್ರು ಶೋ ಸ್ಟಾರ್ಟ್ ಮಾಡೋದಿಲ್ಲ. ಫೈನಲಿ ಶೋ ಸ್ಟಾರ್ಟ್ ಆಯಿತು. ಇದು ಜಸ್ಟ್ 10 ಮಿನಿಟ್ಸ್ ಶೋ, ಬಟ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮರ್ಮೇಡ್ ಶೋದು ಒಂದು ಝಲಕ್ ನಿಮಗೆ ತೋರಿಸಿದ್ದೀನಿ. ಇದು 10 ಮಿನಿಟ್ಸ್ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿತ್ತು. ಟಿಕೆಟ್ಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಒಳಗಡೆ ಇಂಟೀರಿಯರ್ಸು ಮರ್ಮೇಡ್ ಶೋ ಎಲ್ಲ ನೋಡಿದ್ಮೇಲೆ ಒಂದ್ಸಲ ವಿಸಿಟ್ಗೆ ಕಂಪ್ಲೀಟ್ ವರ್ತ್ ಅಂತ ಅನ್ನಿಸ್ತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ಒಂದ್ಸಲ ವಿಸಿಟ್ ಮಾಡ್ಬೋದು. ಟೈಮಿಂಗ್ಸು, ಅಡ್ರೆಸ್ಸು, ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್.